ಸ್ನೇಹಿತರೆ ನಮಸ್ಕಾರ. ನಿಮಗೆಲ್ಲರಿಗೂ ನಮ್ಮ ನನ್ನ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ಈಗಾಗಲೇ ಗೊತ್ತಿದೆ. ಈ ಒಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಕ್ರೈಸ್ಟ್ ನೇಮಕಾತಿಗಳಿಗೆ ಸಂಬಂಧಪಟ್ಟಂತೆ ಇದೀಗ ಅಧಿಸೂಚನೆಯನ್ನು ಹೊರಡಿಸಿದ್ದು, ಅದಕ್ಕೆ ಸಂಬಂಧಪಟ್ಟಂತೆ ನಾನು ಈಗಾಗಲೇ ಪಠ್ಯಕ್ರಮವನ್ನು ಜೊತೆಗೆ ಇದಕ್ಕೆ ಸ್ಯಾಲರಿ ಎಷ್ಟಿರುತ್ತೆ ಜೊತೆಗೆ ಸಂಪೂರ್ಣ ನೋಟಿಫಿಕೇಶನ್ ನಾನು ತಿಳಿಸಿದ್ದೇನೆ. ಜೊತೆಗೆ ನಾನು ಒಂದು ಶೈಕ್ಷಣಿಕ ಅರ್ಹತೆ ಬಗ್ಗೆ ಮಾಹಿತಿಯನ್ನು ತಿಳಿಸಿರಲಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಮಿತ್ರ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತೀರಾ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂತಹ ಎಲ್ಲ ರೀತಿಯ ವಿಡಿಯೋಗಳ ಮಾಹಿತಿ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ, ನೀವು ಇಲ್ಲಿ ಗಮನಿಸಬಹುದು 8 ರೀತಿಯ ಶಿಕ್ಷಕರು ಮೀನ್ಸ್ ಕನ್ನಡ, ಆಂಗ್ಲ, ಹಿಂದಿ, ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ, ಗಣಕಯಂತ್ರ ಮತ್ತು ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ನಿಮಗೀಗ ಅರ್ಜಿಯನ್ನು ಕರೆದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಅರ್ಹತೆ ಏನಿರಲಿದೆ? ಮೊದಲನೇದಾಗಿ ಕನ್ನಡ ಭಾಷಾ ಶಿಕ್ಷಕರಿಗೆ. ಶೈಕ್ಷಣಿಕ ವಿದ್ಯಾರ್ಹತೆ ಏನಿದೆ? ಯಾವುದಾದ್ರೂ ಒಂದು ಯೂನಿವರ್ಸಿಟಿಯಿಂದ ಕನ್ನಡ ಭಾಷೆಯನ್ನು ಒಂದು ಐಚ್ಛಿಕ ವಿಷಯವನ್ನಾಗಿ ಓದಿ ಕಲಾ ವಿಭಾಗದಲ್ಲಿ ಸ್ನಾತಕ ಪದವಿಯನ್ನು ಪಡೆದಿರಬೇಕು. ನೋಡಿ, ಸ್ನಾತಕೋತ್ತರ ಅಲ್ಲ, ಸ್ನಾತಕ ಪದವಿ ಮೀನ್ಸ್ ನೀವು BA ಮಾಡ್ಕೊಂಡಿದ್ರೆ ಸಾಕು, ಓಕೆನಾ. ಮತ್ತು BA ಅಲ್ಲಿ ಮೇಜರ್ ಕನ್ನಡ ತೊಗೊಂಡಿರಬೇಕು, ಓಕೆನಾ. ಸೊ ಅದನ್ನೇ ಅವ್ರು ಹೇಳಿರುವಂಥದ್ದು, ಮೇಜರ್ ಕನ್ನಡ ತೊಗೊಂಡಿರಬೇಕು. ಜೊತೆಗೆ ಅಭ್ಯರ್ಥಿಗಳು ಕರ್ನಾಟಕ ರಾಜ್ಯ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಬೆಂಗಳೂರು ಇವರು ನಡೆಸಲಾಗುವ 4 ವರ್ಷಗಳ ಕನ್ನಡ ಪಂಡಿತ್ ಕೋರ್ಸ್ನಲ್ಲಿ ಉತ್ತೀರ್ಣರಾಗಿರಬೇಕು ಅಥವಾ ಇದರಲ್ಲಿ ಎರಡರಲ್ಲಿ ಯಾವುದಾದ್ರು ಒಂದು ಅಂತ ಕೇಳ್ತಿರುವಂಥದ್ದು, ಓಕೆನಾ. ಅಥವಾ ಅಂತ ಇದೆ. ನೀವು ಈಗ ಎಲ್ಲರೂ ಸಾಮಾನ್ಯವಾಗಿ ಪದವಿಯನ್ನು ಪಡ್ಕೊಂಡಿರ್ತೀರ. ನೆಕ್ಸ್ಟ್, ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಕನ್ನಡ B.Ed ಪದವಿಯನ್ನು ಪಡೆದಿರಬೇಕು. ಸೊ B.Ed ಅಂತದ್ದು ಕಂಪಲ್ಸರಿ ಇದ್ದೇ ಇರುತ್ತೆ. ಅಥವಾ ಅಭ್ಯರ್ಥಿಯು ಸ್ನಾತಕ ಪದವಿಯಲ್ಲಿ ಕನ್ನಡವನ್ನು ಐಚ್ಛಿಕ ವಿಷಯವಾಗಿ ಅಭ್ಯಸಿಸಿದ್ದಲ್ಲಿ ಕನ್ನಡ ಭಾಷೆಯಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿರಬೇಕು. ಫಾರ್ ಎಕ್ಸಾಂಪಲ್, ಈಗ ನೀವೇನಾದರೂ ಮೇಜರ್ ಕನ್ನಡ ತೊಗೊಂಡಿಲ್ಲ BA ಅಂತಂದರೆ, ನೀವು MA ಮಾಡಿದ್ದು MAಯಲ್ಲಿ ನೀವು ಮೇಜರ್ ಕನ್ನಡ ತೊಗೊಂಡಿದ್ದೀರ ಅಂತಂದರೆ ನೀವು ಸಹ ಎಲಿಜಿಬಲ್. ಸೊ BAಯಲ್ಲಿ ನೀವು ತೊಗೊಂಡಿಲ್ಲ, ಮೇಜರ್ ಕನ್ನಡ ಮಾಡಿಲ್ಲ, ಬಟ್ MAಯಲ್ಲಿ ನೀವು ಮೇಜರ್ ಕನ್ನಡ ಮಾಡಿದರೆ ಸೊ ನೀವು ಎಲಿಜಿಬಲ್ ಆಗ್ತೀರಾ, ಓಕೆನಾ. ಇದಿಷ್ಟು ಸಂಪೂರ್ಣವಾಗಿ ಇದಕ್ಕೆ ಸಂಬಂಧಪಟ್ಟ. ಜೊತೆಗೆ CTET ಪೇಪರ್ ಟು ಕ್ವಾಲಿಫೈ ಆಗಿರಬೇಕು. CTET ಅಲ್ಲ, ಆಕ್ಚುಲಿ TET, CTET ಆಗಿರ್ಬೋದು, TET ಆಗಿರ್ಬೋದು, ಪೇಪರ್ ಟು ಕ್ವಾಲಿಫೈ ಆಗಿರಬೇಕು. ಸರ್ ಆ ಮಾಹಿತಿ ಎಲ್ಲಿದೆ? ಸೊ ಎಲ್ರಿಗೂ ಸರಿ ಒಟ್ಟಾರೆಯಾಗಿ ಕೊನೆಯಲ್ಲಿ ಆ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಅದನ್ನು ನಿಮಗೆ ಕೊನೆಯಲ್ಲಿ ತಿಳಿಸ್ತೀನಿ. ನೆಕ್ಸ್ಟ್, ಇನ್ನು ಆಂಗ್ಲ ಭಾಷಾ ಶಿಕ್ಷಕರು, ಇಂಗ್ಲೀಷ್ ಟೀಚರ್ಸ್ ಏನು ಮಾಡಬೇಕು? ಇಂಗ್ಲೀಷ್ ಟೀಚರ್ಸು ಅಷ್ಟೇ. ಸೊ ಯಾವುದಾದ್ರೂ ಒಂದು ಯೂನಿವರ್ಸಿಟಿಯಿಂದ ಇಂಗ್ಲೀಷ್ ಭಾಷೆಯನ್ನು ಒಂದು ಐಚ್ಛಿಕ ವಿಷಯವನ್ನಾಗಿ ಅಭ್ಯಸಿಸಿ ಕಲಾ ವಿಭಾಗದಲ್ಲಿ ಸ್ನಾತಕ ಪದವಿಯನ್ನು ಪಡೆದಿರಬೇಕು. ಅಥವಾ ದಕ್ಷಿಣ ಭಾರತದ ಪ್ರಾದೇಶಿಕ ಶಿಕ್ಷಣ ಸಂಸ್ಥೆಯಿಂದ ಇಂಗ್ಲೀಷ್ನಲ್ಲಿ ಸ್ನಾತಕೋತ್ತರ ಡಿಪ್ಲೊಮಾ ಪ್ರಮಾಣ ಪತ್ರ ಕೋರ್ಸ್ನಲ್ಲಿ ಉತ್ತೀರ್ಣರಾಗಬೇಕು. ಸೊ ಡಿಪ್ಲೊಮಾ ಸಹ ಬರುತ್ತೆ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ, ಅದನ್ನ ಬೇಕಾದ್ರೆ ನೀವು ಮಾಡಿರ್ಬೋದು. ಅಥವಾ ಸಾಮಾನ್ಯವಾಗಿ ಎಲ್ಲರೂ ಸಹ ಅಷ್ಟೇ ಪದವಿಯನ್ನು ಪಡೆದುಕೊಂಡಿರ್ತಾರೆ. ಜೊತೆಗೆ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪ್ರಮುಖವಾಗಿ ಇಂಗ್ಲೀಷ್ ಪದ್ಧತಿಯಲ್ಲಿ B.Ed ಪದವಿಯನ್ನು ಪಡೆದಿರಬೇಕು. ಮೀನ್ಸ್ ಸಾಮಾನ್ಯವಾಗಿ ಇಂಗ್ಲೀಷವರು ಸಾಮಾನ್ಯ ಇಂಗ್ಲೀಷಲ್ಲೇ ಆ ಮೆಥಡೆಲ್ಲ ಮಾಡಿರ್ತೀರ. ಸೊ ಅದನ್ನೇ ಅವರು ಹೈಲೈಟಾಗಿ ಮತ್ತೆ ಹೇಳಿದ್ದಾರೆ ಅಷ್ಟೇ. ಜೊತೆಗೆ ಅಭ್ಯರ್ಥಿಯು ಸ್ನಾತಕ ಪದವಿಯಲ್ಲಿ ಇಂಗ್ಲೀಷನ್ನು ಐಚ್ಛಿಕ ವಿಷಯವಾಗಿ ಅಭ್ಯಸಿಸಿದ್ದಲ್ಲಿ ಇಂಗ್ಲೀಷ್ ಭಾಷೆಯಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿರಬೇಕು ಅಂತ ಇದೆ. ಸೊ ನಾನು ಈಗಾಗಲೇ ಅವಾಗಲೇ ಹೇಳಿದೆ, ಕನ್ನಡಕ್ಕೆ ಹೇಗಿದೆಯೋ ಇಂಗ್ಲೀಷ್ಗೂ ಅದೇ ರೀತಿ. ನೀವು ಇನ್ ಕೇಸ್ ಇಂಗ್ಲೀಷಲ್ಲಿ ನೀವು ಒಂದು ಆಪ್ಷನಲ್ ಇಂಗ್ಲೀಷ್ ತೊಗೊಂಡಿಲ್ಲ ಅಂತಂದರೆ ನೀವು MSc MA ಅಲ್ಲಿ ಸಹ ಅಷ್ಟೇ ಆಪ್ಷನಲ್ಲ ತೊಗೊಂಡಿದ್ರು ಸಾಕಾಗುತ್ತೆ, ಓಕೆನಾ. ಇನ್ನು ಅಭ್ಯರ್ಥಿಯು ಸ್ನಾತಕ ಪದವಿ ಅಥವಾ ಪದವಿ ಪೂರ್ವ ಕೋರ್ಸ್ ಅಥವಾ SSLCಯಲ್ಲಿ ಕನ್ನಡವನ್ನು ಒಂದು ಭಾಷೆಯನ್ನಾಗಿ ಅಭ್ಯಸಿಸಿರಲೇಬೇಕು. ಯಾಕೆ ನಮಗೆಲ್ಲ ಹೈಲೈಟ್ ಮಾಡ್ತಿದ್ದಾರೆ? ಸೊ ಇಲ್ಲಿಂದ ಟೀಚರ್ಸ್ ಎಲ್ಲ ಏನಾಗ್ತಾ ಹೋಗ್ತಾರೆ, ಸೊ ಇಂಗ್ಲೀಷ್ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ವಿಜ್ಞಾನ ಆಗಿರ್ಬೋದು, ಸೊ ಇವೆಲ್ಲ ಏನಾಗ್ತವೆ ಅಂತಂದರೆ, ಸೊ ಇವರು ಕನ್ನಡವನ್ನು ಒಂದು ಭಾಷೆಯನ್ನಾಗಿ ಅಭ್ಯಾಸ ಮಾಡಿರಲೇಬೇಕಾಗುತ್ತೆ. ಮುಂದೆ ಹಿಂದಿ ಶಿಕ್ಷಕರಿಗೂ ಅಷ್ಟೇ. ಸೊ ಇಲ್ಲಿ ಹೆಚ್ಚು ಎಲಾಬ್ರೇಟ್ ಮಾಡೋಕೆ ಹೋಗಿದೆ. ಸೊ ನಾವೆಲ್ಲ ಏನು ಮಾಡಿರಬೇಕು? ಹಿಂದಿ ಭಾಷೆಯನ್ನು ಒಂದು ಐಚ್ಛಿಕ ವಿಷಯನ್ನಾಗಿ ಕಲಾ ವಿಭಾಗದಲ್ಲಿ ಸ್ನಾತಕ ಪದವಿ ಪಡೆದಿರಬೇಕು. ಮತ್ತು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ B.Ed ಪಡೆದಿರಬೇಕು. ಮತ್ತು ಪದವಿಯಲ್ಲಿ ಹಿಂದಿ ಭಾಷೆಯನ್ನು ಐಚ್ಛಿಕ ವಿಷಯನ್ನಾಗಿ ಅಧ್ಯಯನ ಮಾಡಿರುವ ಕೆಳಗಿನ ಷರತ್ತುಗಳನ್ನು ಪೂರೈಸಿದ್ದಲ್ಲಿ ಅರ್ಹರು. ಯಾವೆಲ್ಲ ಷರತ್ತುಗಳಿದ್ದಾವೆ? ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಹಿಂದಿ ಭಾಷೆಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಹೊಂದಿರುವವರು ಹಿಂದಿಯನ್ನು ಸ್ನಾತಕೋತ್ತರ ಪದವಿಯನ್ನು ಹೊಂದಿರಬೇಕು. ಮತ್ತು ಹಿಂದಿ ಭಾಷಾ ಶಿಕ್ಷಕರನ್ನಾಗಿ ಪರಿಗಣಿಸಲು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪದವಿಯಲ್ಲಿ ಹಿಂದಿ ವಿಷಯವನ್ನು ಪ್ರಮುಖ ವಿಷಯವನ್ನಾಗಿ ಆಯ್ಕೆ ಮಾಡಿಕೊಂಡಿರಬೇಕು. ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಸಾಮಾನ್ಯವಾಗಿ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯ ಹಿಂದಿ ಭಾಷೆಯಲ್ಲಿ ಸ್ನಾತಕೋತ್ತರ ಪದವಿ ಹೊಂದಿರುವವರು, ಸೊ ಇವರು ಅರ್ಹರೆಂದು ಪರಿಗಣಿಸಲಾಗುತ್ತೆ. ಮೀನ್ಸ್ ಐಚ್ಛಿಕ ವಿಷಯ ತೆಗೆದುಕೊಂಡಿದ್ದಾಗ ನೀವು ಸ್ನಾತಕೋತ್ತರ ಪದವಿ ಮಾಡಬೇಕಾಗುತ್ತೆ. ಇನ್ನು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಬ್ಯಾಚುಲರ್ ಆಫ್ ಎಜುಕೇಷನ್ B.Ed ಪದವಿಯನ್ನು ಹಿಂದಿ ಭಾಷೆ ಅಥವಾ ಹಿಂದಿ ಬೋಧನದಲ್ಲಿ ಪದವಿಯನ್ನು ಪಡೆದಿರಬೇಕು. ಜೊತೆಗೆ ಕನ್ನಡ ಒಂದು ಭಾಷೆಯನ್ನು ನೀವು ಓದಿರಲೇಬೇಕು ಅನ್ನೋಂಥ ಮಾಹಿತಿ ಇದೆ. ಇನ್ನು ಗಣಿತ ಶಿಕ್ಷಕರಿಗೆ ಬಂದರೆ, ಸೊ ಯಾರೆಲ್ಲ ಗಣಿತ ಶಿಕ್ಷಕರಿಗೆ ಲಭ್ಯರು ಅಂತಂದರೆ, ಗಣಿತ ಮತ್ತು ಭೌತಶಾಸ್ತ್ರನ ಕಡ್ಡಾಯ ವಿಷಯದೊಂದಿಗೆ ವಿಜ್ಞಾನ ವಿಷಯದಲ್ಲಿ ಸ್ನಾತಕ ಪದವಿಯನ್ನು ಪಡೆದಿರಬೇಕು. ಸೊ ನೋಡಿ, ನೀವು ಇಲ್ಲಿ BSc ಮಾಡಿರಬೇಕು. BScಲಿ ನಿಮ್ಗೆ ಎರಡು ಕಂಪಲ್ಸರಿ. PM ಮೆಥಡ್ ಅವರಿದು, ಓಕೆನಾ. ಇದ್ರ ಜೊತೆಗೆ ನಿಮಗೆ PMCS, PM ಮತ್ತು PCM ಈ ರೀತಿಯಾಗಿ ಯಾವ ಮೆಥಡ್ ಆದರೂ ಆಗಿರಲಿ, ಸೊ ನಿಮಗೆ ಏನಾಗಿರುತ್ತೆ, ನೀವು ಇದಕ್ಕೆ ಎಲಿಜಿಬಲ್ ಇರ್ತೀರ. ಮತ್ತು ಇದರೊಂದಿಗೆ ಕೆಳಕಂಡ ಯಾವುದೇ ಒಂದನ್ನು ಐಚ್ಛಿಕವಾಗಿ ಅಭ್ಯಸಿಸಬೇಕು ಎಂದರೆ ರಸಾಯನಶಾಸ್ತ್ರ ಆಗಿರ್ಬೋದು. ಸೊ ಇನ್ನು ನಿಮಗೆ ಇಲ್ಲಿ ಕಂಪ್ಲೀಟಾಗಿ ಮುಂದೆ ಕೊಟ್ಟಿಲ್ಲ, ಓಕೆನಾ. ಒಂದನ್ನು ಐಚ್ಛಿಕವಾಗಿ ಅಭ್ಯಸಿಸಬೇಕಂದ್ರೆ
ಮೀನ್ಸ್ ನಾವು ಯಾರೂ ಅಷ್ಟೇ. ಸೊ ನಾವು BSc ಮಾಡ್ತಿದ್ದೀವಿ ಅಂತಂದರೆ ಕೇವಲ PM ಮೆಥಡ್ನೇ ನಾವು ಯೂಸ್ ಇದು ಮಾಡೋದಿಲ್ಲ. ಯಾವುದಾದ್ರೂ ಒಂದು ಐಚ್ಛಿಕವಾಗಿ ತೊಗೊಂಡಿರ್ತೀವಿ, ಅದು CS ಆಗಿರ್ಬೋದು ಅಥವಾ ಕೆಮಿಸ್ಟ್ರಿ ಆಗಿರ್ಬೋದು, ಓಕೆನಾ. ಸೊ ಯಾವುದಾದ್ರೂ ಒಂದು ಐಚ್ಛಿಕವಾಗಿ ತೊಗೊಂಡ್ರೆ ಸಾಕು. ನೆಕ್ಸ್ಟು, ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ವಿಜ್ಞಾನ ಪದ್ಧತಿಯಲ್ಲಿ B.Ed ಪದವಿಯನ್ನು ಹೊಂದಿರಬೇಕು. ಸೈನ್ಸ್ ಮೆಥಡಲ್ಲಿ ಸಾಮಾನ್ಯವಾಗಿ B.Edನ್ನು ವಿಜ್ಞಾನ ಪದ್ಧತಿಯಲ್ಲೇ ಟೀಚ್ ಮಾಡಿರ್ತೀವಿ, ಪಡ್ಕೊಂಡಿರ್ತೀವಿ. ಅಭ್ಯರ್ಥಿಯು ಸ್ನಾತಕ ಪದವಿ ಅಥವಾ ಪದವಿ ಪೂರ್ವ ಕೋರ್ಸ್ ಅಥವಾ SLCಯಲ್ಲಿ ಕನ್ನಡವನ್ನು ಒಂದು ಭಾಷೆಯನ್ನಾಗಿ ಅಭ್ಯಾಸ ಮಾಡಿರಬೇಕು ಅಥವಾ ಕನ್ನಡದಲ್ಲಿ ಡಿಪ್ಲೊಮೊ ಹೊಂದಿರಬೇಕು. ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಮತ್ತು ಕರ್ನಾಟಕ ಸಾಹಿತ್ಯ ಪರಿಷತ್ ಬೆಂಗಳೂರು ನಡೆಸುವ ಕನ್ನಡದ ಪ್ರಮಾಣ ಪತ್ರ ಕೋರ್ಸ್ನಲ್ಲಿ ಉತ್ತೀರ್ಣರಾಗಿರಬೇಕು. ಮೀನ್ಸ್ ನೀವೀಗ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಆಗಿದ್ದರೆ ಇದರಲ್ಲಿ ಏನು ತೊಂದರೆನೇ ಇಲ್ಲ, ಓಕೆನಾ. ಜೊತೆಗೆ ಇಲ್ಲಿ ಮತ್ತೊಂದು ಭಯಪಡೋ ಅವಶ್ಯಕತೆ ಇಲ್ಲ. ಸರ್ PCM ಅವ್ರು ಮಾತ್ರ ಇದಕ್ಕೆ ಅವೈಲೇಬಲ್, ಯಾಕಂದರೆ ಇಲ್ಲಿ ಕೆಮಿಸ್ಟ್ರಿ ಮಾತ್ರ ಕೊಟ್ಟಿದ್ದಾರೆ ಅಂತ. ಆ್ಯಕ್ಚುಲಿ ಇಲ್ಲಿ ಇನ್ನೂ ಕಂಪ್ಲೀಟ್ ಮುಂದಕ್ಕೆ ಕೊಟ್ಟಿಲ್ಲ. ಅಲ್ಲಿ ಕಡ್ಡಾಯ ಏನಾಗಿರಬೇಕು, ಗಣಿತ ಮತ್ತು ಭೌತಶಾಸ್ತ್ರ ಕಡ್ಡಾಯ ಇರಬೇಕು. ಬಟ್ ರಸಾಯನಶಾಸ್ತ್ರ ಜೊತೆಗೆ ಕಂಪ್ಯೂಟರ್ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು, PMG ಈ ರೀತಿಯಾಗೆಲ್ಲ ಬೇರೆ ಬೇರೆ ರೀತಿಯಾಗಿರ್ತವೆ. ಅವರೆಲ್ಲರೂ ಸಹ ಅರ್ಜಿಯನ್ನು ಸಲ್ಲಿಸ್ಬೋದು. ಜೊತೆಗೆ ನೀವು ಏನು ಮಾಡಿರಬೇಕು, B.Ed ಪದವಿ ಅಂತ ಪಡ್ಕೊಂಡಿರಬೇಕು. ಮತ್ತು ಹೆವಿ ಇಂಪಾರ್ಟೆಂಟಾಗಿ B.Edನ್ನು ಇಂಗ್ಲೀಷ್ ಮಾಧ್ಯಮದಲ್ಲೇ ಪಡ್ಕೊಂಡಿರಬೇಕು ಅಂತ ಇಲ್ಲಿ ಹೇಳುತ್ತೆ. ಸಾಮಾನ್ಯವಾಗಿ ಎಲ್ಲರೂ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರು B.Edನ್ನು ಇಂಗ್ಲೀಷಲ್ಲೇ ಮಾಡಿರ್ತಾರೆ ಆಲ್ಮೋಸ್ಟ್. ನೀವು ಕನ್ನಡದಲ್ಲಿ ಮಾಡಿದ್ರೂ ಅದು ನಿಮಗೆ ಅರ್ಹತೆ ತೆಗೆದುಕೊಳ್ಳುವಂಥದ್ದು ಇಂಗ್ಲೀಷ್ನಲ್ಲೇ, ಓಕೆನಾ. ಅದಕ್ಕೆ ಭಯಪಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟು, ವಿಜ್ಞಾನ ಶಿಕ್ಷಕರು ಅಷ್ಟೇ ಕಡ್ಡಾಯವಾಗಿ ರಸಾಯನಶಾಸ್ತ್ರ ವಿಷಯದೊಂದಿಗೆ ಮತ್ತು ಕೆಳಕಂಡ ಯಾವುದೇ ಒಂದು ಐಚ್ಛಿಕ ವಿಷಯದೊಂದಿಗೆ, ಎಂದರೆ ಸಸ್ಯಶಾಸ್ತ್ರ, ಪ್ರಾಣಿಶಾಸ್ತ್ರ, ವಿಜ್ಞಾನದಲ್ಲಿ ಸ್ನಾತಕ ಪದವಿಯನ್ನು ಪಡೆದಿರಬೇಕು. ಯಾವುದಾದ್ರೂ ಒಂದು ಕೋರ್ಸ್ನ ಮಾಡಿರಬೇಕು. ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ವಿಜ್ಞಾನ ವಿಷಯದ ಪದ್ಧತಿಯಲ್ಲಿ B.Ed ಪದವಿಯನ್ನು ಹೊಂದಿರಬೇಕು. ಸೇಮ್ B.Ed ಮಾಡ್ಕೊಂಡಿರಬೇಕು, ಕನ್ನಡದ ಪ್ರಮಾಣ ಪತ್ರವನ್ನು ನೋಡ್ಕೊಂಡಿರಬೇಕು ಅಥವಾ ಕನ್ನಡವನ್ನು ಓದಿರಬೇಕು. ಇನ್ನು ಸಮಾಜ ವಿಜ್ಞಾನ ಶಿಕ್ಷಕರು, ಸೊ ಇವರಿಗೆ ತುಂಬ ಇಂಪಾರ್ಟೆಂಟು. ಸೊ ಏನಿದೆ, ಕೆಳಕಂಡ ಯಾವುದೇ 2 ವಿಷಯಗಳಲ್ಲಿ ಐಚ್ಛಿಕ ವಿಷಯನಾಗಿ ತೆಗೆದುಕೊಂಡಿರಬೇಕು. ಕಲಾ ವಿಭಾಗದಲ್ಲಿ ಸ್ನಾತಕ ಪದವಿಯನ್ನು ಪಡೆದಿರಬೇಕೆಂದರೆ ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ ಮತ್ತು ಸಮಾಜಶಾಸ್ತ್ರ ಮತ್ತು ಭೂಗೋಳಶಾಸ್ತ್ರದಲ್ಲಿ ಯಾವುದಾದ್ರೂ 2 ವಿಷಯಗಳನ್ನು ಐಚ್ಛಿಕವಾಗಿ ವಿಷಯವನ್ನು ತೆಗೆದುಕೊಂಡು ಪದವಿಯನ್ನು ಪೂರ್ಣ ಮಾಡಿಕೊಂಡಿರಬೇಕು. ಇನ್ನು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಕಲಾ ವಿಭಾಗದಲ್ಲಿ B.Ed ಪದವಿಯನ್ನು ಹೊಂದಿರಬೇಕು, ಓಕೆನಾ. ಅಭ್ಯರ್ಥಿಯು ಜೊತೆಗೆ ಆಗಲೇ ಹೇಳಿದಂತೆ ಕನ್ನಡದ ಒಂದು ವಿಷಯನ ಓದಿರಲೇಬೇಕು. ನೋಡಿ, ಒಂದು ಸ್ಪೆಷಲ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಏನು, ವಸತಿ ಶಾಲೆಗಳು ಆಂಗ್ಲ ಮಾಧ್ಯಮದಲ್ಲಿ ನಡೆಯುತ್ತಿರುವುದರಿಂದ ಸಮಾಜ ವಿಜ್ಞಾನ ಶಿಕ್ಷಕರು ಹುದ್ದೆಗೆ ಅರ್ಜಿ ಸಲ್ಲಿಸುವಾಗ ಅಭ್ಯರ್ಥಿಗಳು ಪದವಿಯನ್ನು ಆಂಗ್ಲ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರಬೇಕು. ನೀವು B.Edನ್ನು ಇಂಗ್ಲೀಷಲ್ಲಿ ಟೀಚ್ ಮಾಡಿರಬೇಕು. ಈ B.Edಲ್ಲಿ ನೀವು ಸೋಷಲ್ನ ಇಂಗ್ಲೀಷಲ್ಲಿ ಟೀಚ್ ಮಾಡಿರಬೇಕು. ಸೊ ಆವಾಗ ನೀವು ಎಲಿಜಿಬಲ್ ಆಗ್ತೀರಾ. ಪದವಿಯನ್ನು ಆಂಗ್ಲ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರೋ ಬಗ್ಗೆ ಸಂಬಂಧಪಟ್ಟ ವಿಶ್ವವಿದ್ಯಾಲಯದ ರಿಜಿಸ್ಟರ್ ಅವರಿಂದ ಸಂಬಂಧಿತ ಕಾಲೇಜಿನ ಪ್ರಾಂಶುಪಾಲರಿಂದ ದೃಢೀಕರಣ ಪ್ರತಿಯನ್ನು ಪಡೆದಿಟ್ಟುಕೊಂಡು ಮೂಲ ದಾಖಲಾತಿ ಪರಿಶೀಲನೆಗೆ ಸಮಯದಲ್ಲಿ ಹಾಜರುಪಡಿಸತಕ್ಕದ್ದು. ಎಸ್ಪೆಷಲಿ ಸೋಷಲ್ ಅವ್ರು ಮಾತ್ರ. ಯಾಕಂದರೆ ಸಾಮಾನ್ಯವಾಗಿ ಇದು ಕರ್ನಾಟಕದಲ್ಲಿ ನೋಟಿಫಿಕೇಶನ್ ಆಗ್ತಾ ಇರೋದ್ರಿಂದ ಸಮಾಜವನ್ನು ಎಲ್ಲರೂ ಕನ್ನಡದಲ್ಲೇ ಟೀಚ್ ಮಾಡಿರ್ತಾರೆ. ಯಾರು ಇಂಗ್ಲೀಷಲ್ಲಿ ಟೀಚ್ ಮಾಡ್ತಿರಲ್ವ, ಅದು ನೋಡಿ ಇವನಿಗೆ ಒಂಥರ ಗೋಲ್ಡನ್ ಆಪರ್ಚುನಿಟಿ. ಸೊ ಕಾಂಪಿಟೇಷನ್ ತುಂಬ ಕಡಿಮೆ ಇರುತ್ತೆ. ಇನ್ನು ಮುಂದಿನ ಒಂದು ವಿಷಯ, ಗಣಕಯಂತ್ರ ಶಿಕ್ಷಕರು. ಗಣಕಯಂತ್ರ ಶಿಕ್ಷಕರು ಅಂತಂದರೆ ಇಂಜಿನಿಯರಿಂಗ್ ವಿಷಯದಲ್ಲಿ ಸ್ನಾತಕ ಪದವಿಯನ್ನು ಪಡೆದಿರಬೇಕು. ಅಂದರೆ ಗಣಕ ವಿಜ್ಞಾನ ಅಥವಾ ಮಾಹಿತಿ ವಿಜ್ಞಾನ ಅಥವಾ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ BC ಆದರೂ ಮಾಡಿರ್ಬೋದು, ಅಥವಾ ಗಣಕ ವಿಜ್ಞಾನದೊಂದಿಗೆ BSc. ಸೊ ನಾನು ಈಗಾಗಲೇ ಹೇಳಿದ್ನಲ್ಲ PMCS ಅಥವಾ ಅದಕ್ಕೆ ಸಮಾನದ ವಿದ್ಯಾರ್ಥಿ ಹೊಂದಿರಬೇಕು. ಮತ್ತು ಸ್ನಾತಕ ಪದವಿ ಅಥವಾ ಪದವಿ ಪೂರ್ವ ಕೋರ್ಸ್ ಅಥವಾ SLCಯಲ್ಲಿ ಕನ್ನಡವನ್ನು ಒಂದು ಭಾಷೆಯಾಗಿ ಅಭ್ಯಾಸ ಮಾಡಿರಬೇಕು, ಓಕೆನಾ. ಸೊ ನಿಮ್ಗೆ ಇಲ್ಲಿ ಸರಿಯಾಗಿ ಗಮನಿಸಿ ನೋಡಿ, ನಿಮಗೆಲ್ಲೂ ಸಹ B.Ed ಮಾಡಿರಬೇಕು ಅನ್ನೋಂಥ ಮಾಹಿತಿಯನ್ನು ಕೊಟ್ಟಿಲ್ಲ, ಓಕೆನಾ. B.Ed ಅವಶ್ಯಕತೆ ಇಲ್ಲ. ಜೊತೆಗೆ ದೈಹಿಕ ಶಿಕ್ಷಣ ಶಿಕ್ಷಕರಿಗೂ ಅಷ್ಟೇ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಸ್ನಾತಕ ಪದವಿ ಪಡೆದಿರಬೇಕು. ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ದೈಹಿಕ ಶಿಕ್ಷಣ ಸ್ನಾತಕ ಪದವಿಯನ್ನು ಪಡೆದಿರಬೇಕು. ಮೀನ್ಸ್ B.Ed ಮಾಡಿರಬೇಕು ಮತ್ತು ಕನ್ನಡ ಭಾಷೆಯನ್ನು ಒಂದನ್ನಾಗಿ ಆಯ್ಕೆ ಮಾಡ್ಕೊಂಡಿರಬೇಕು. ಇನ್ನು ಹೆಚ್ಚುವರಿ ಅರ್ಹತೆಗಳೇನಿದ್ದಾರೆ ಅದು ಸರಿಯಾಗಿ ಗಮನಿಸಿ ನೋಡಿ, ಇದೇ ಮೋಸ್ಟ್ ಇಂಪಾರ್ಟೆಂಟ್. ಕ್ರಮ ಸಂಖ್ಯೆ 1 ರಿಂದ 6. 1 ರಿಂದ 6 ಅಂದರೆ ಯಾರು, ಭಾಷಾ ವಿಷಯಗಳ ಶಿಕ್ಷಕರು. ನೋಡಿ, ಈಗ ದೈಹಿಕ ಶಿಕ್ಷಣ ಶಿಕ್ಷಕರು ಮತ್ತು ಗಣಕಯಂತ್ರ ಶಿಕ್ಷಕರು ಬಿಟ್ಟು ಉಳಿದಂಥ ಎಲ್ಲ ಶಿಕ್ಷಕರಿಗೂ ಸಹ ಅಷ್ಟೇ, ಮೀನ್ಸ್ ಎಲ್ಲ ವಿಷಯ ಶಿಕ್ಷಕರಿಗೂ ಅಷ್ಟೇ, ಕನ್ನಡ ಭಾಷಾ ಶಿಕ್ಷಕರಾಗಿರ್ಬೋದು, ಆಂಗ್ಲ ಭಾಷಾ ಶಿಕ್ಷಕರು, ಹಿಂದಿ ಭಾಷಾ ಶಿಕ್ಷಕರು, ವಿಜ್ಞಾನ ಶಿಕ್ಷಕರು, ಗಣಿತ ಶಿಕ್ಷಕರು, ಸಮಾಜ ವಿಜ್ಞಾನ ಶಿಕ್ಷಕರು, ಇವರೆಲ್ಲರೂ ಸಹ ಅಷ್ಟೇ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಇಲಾಖೆ ನಡೆಸುವಂಥ ಶಿಕ್ಷಕರ ಅರ್ಹತಾ ಪರೀಕ್ಷೆ ಟೆಟ್ಟನ್ನು ಕ್ಲಿಯರ್ ಮಾಡ್ಕೊಂಡಿರಬೇಕು, ಪೇಪರ್ 2 ಕ್ಲಿಯರ್ ಮಾಡ್ಕೊಂಡಿರಬೇಕು. ಜೊತೆಗೆ ಅಥವಾ ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಣ ಮಂಡಳಿ ನಡೆಸುವಂಥ ಕೇಂದ್ರ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಅರ್ಹತೆ ಹೊಂದಿರುವ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹತೆಯನ್ನು ಹೊಂದಿರ್ತಾರೆ. ಮೀನ್ಸ್ TET ಕಂಪಲ್ಸರಿ, ಪ್ರತಿಯೊಬ್ಬ ಭಾಷಾ ಶಿಕ್ಷಕರಿಗೂ TET ಕಂಪಲ್ಸರಿ ಆಗುತ್ತೆ. ಅದರಲ್ಲೂ TETಯಲ್ಲೂ ಪೇಪರ್ 2 ಕಂಪಲ್ಸರಿ. ಇನ್ನು ಮೇಲೆ ನಮೂದಿಸಿದಂತೆ ವಿದ್ಯಾರ್ಹತೆಯನ್ನು ಹೊಂದದೇ ಇರುವಂಥ ಅಭ್ಯರ್ಥಿಗಳು ನೇಮಕಾತಿ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದರೆ ನಂತರ ಪ್ರಾಧಿಕಾರಕ್ಕೆ ಅಥವಾ ನೇಮಕಾತಿ ಸಮಿತಿಗೆ ವಿದ್ಯಾರ್ಹತೆ ಹೊಂದಿರುವುದೆಂದು ಪತ್ತೆಯಾದಲ್ಲಿ ಅಂತಹ ಅಭ್ಯರ್ಥಿಗಳ ಅಭ್ಯರ್ಥಿತ್ವವನ್ನು ಯಾವುದೇ ಹಂತದಲ್ಲಾದರೂ ಹಾಗೂ ಯಾವುದೇ ಮುನ್ಸೂಚನೆ ನೀಡದೆ ರದ್ದುಪಡಿಸಲಾಗುವುದು. ಇನ್ನು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ನಿಗದಿತ ವಿದ್ಯಾರ್ಥಿಗೆ ಪಡೆಯಲು ಪರೀಕ್ಷೆ ಬರೆದು ಫಲಿತಾಂಶಕ್ಕಾಗಿ ಕಾಯ್ತಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರಾಗಿರುವುದಿಲ್ಲ. ಸೊ ಯಾರಿಗೆ ಹೇಳ್ತಿದ್ದಾರೆ, ಫಾರ್ ಎಕ್ಸಾಂಪಲ್ ಈಗ ನೀವು B.Ed ಮಾಡ್ತಾ ಇದ್ದೀರಾ, 4th ಸೆಮ್ಮಲ್ಲಿ ಇದ್ದೀರಾ. ಸೊ 4th ಸೆಮ್ಮಲ್ಲಿ ಇದ್ದೀರಾ,
ಸೊ ನಿಮಗೆ ಎಕ್ಸಾಮ್ಸು ಬರ್ದಿದ್ದೀರಾ, ರಿಸಲ್ಟ್ ವೆಯ್ಟ್ ಮಾಡ್ತಾ ಇದ್ದೀರಾ. ರಿಸಲ್ಟ್ ಯಾವಾಗ ಬರುತ್ತೆ? ಆ್ಯಕ್ಚುಲಿ ನಿಮಗೆ ಆಗಸ್ಟ್ 20 ಬರುತ್ತೆ ಅಂತ ಅಂದ್ಕೊಳ್ಳೋಣ. ಸೊ ಆಗಸ್ಟ್ 20 ಬರುತ್ತೆ, ಅಪ್ಲಿಕೇಶನ್ನು ಆಗಸ್ಟ್ 13ಕ್ಕೆ ಮುಗಿಯುತ್ತೆ. ಸೊ ಹಾಗಾದ್ರೆ ನಾನು ಅಪ್ಲಿಕೇಶನ್ ಅರ್ಜಿ ಸಲ್ಲಿಸ್ಬಿಡ್ಬೋದಾ? ನೀವೇನು ಅಂದ್ಕೊಂಡ್ರೆ ಒಂದು ಊಹೆ ಮಾಡ್ಕೊಂಡು ಅರ್ಜಿ ಸಲ್ಲಿಸಬೇಕಂತ ಐಡಿಯಾ ಇಟ್ಕೊಂಡಿರ್ತೀರ. ಆ ರೀತಿಯಾಗಿ ಏನಾದರೂ ಆದರೆ ಅದು ಅರ್ಹರಾಗೋದಿಲ್ಲ, ಯಾಕಂದರೆ ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡಲ್ಲಿ ಅದು ಮೆನ್ಷನ್ ಆಗಿರುತ್ತೆ. ಇನ್ನು ಮೇಲಿನ ವಿದ್ಯಾರ್ಹತೆಯನ್ನು ಹೊರತುಪಡಿಸಿ ಬೇರೆ ಯಾವ ವಿದ್ಯಾರ್ಹತೆಯನ್ನು ಪರಿಗಣಿಸಲಾಗುವುದಿಲ್ಲ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕದೊಳಗೆ ಎಲ್ಲ ಅಭ್ಯರ್ಥಿಗಳು ಪದವಿ ಅಥವಾ ತತ್ಸಮಾನ ಪರೀಕ್ಷೆ ಅಂಕಪಟ್ಟಿಯನ್ನು ಹೊಂದಿರಬೇಕು. ಮೀನ್ಸ್ ನಿಮ್ಮ ಹತ್ರ ಎಲ್ಲ ಅಂಕಪಟ್ಟಿಗಳು ಇದ್ದಾಗ ಮಾತ್ರ ನೀವು ಅರ್ಜಿಯನ್ನು ಸಲ್ಲಿಸೋಕ್ಕೆ ಸಾಧ್ಯ. ಸೂಚನೆ ಏನಿದೆ? ಮೇಲ್ಕಂಡ ಹುದ್ದೆಗೆ ನಿಗದಿಪಡಿಸಿರುವಂತಹ ವಿದ್ಯಾರ್ಹತೆ ಹೊರತುಪಡಿಸಿ ಇತರೆ ವಿದ್ಯಾರ್ಥಿಯಲ್ಲಿ ಅರ್ಜಿ ಸಲ್ಲಿಸಿ ಮುಂದಿನ ಪ್ರಕ್ರಿಯೆಯಲ್ಲಿ ಅನರ್ಹಗೊಂಡಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಜವಾಬ್ದಾರಿಯಾಗಿರುವುದಿಲ್ಲ ಎನ್ನುವಂಥ ಮಾಹಿತಿಯನ್ನು ಕೊಟ್ಟಿದೆ. ಇದಿಷ್ಟು ಸಂಪೂರ್ಣವಾಗಿ ಒಂದು ಶೈಕ್ಷಣಿಕ ಅರ್ಹತೆ ಏನಿರಬೇಕು ಎನ್ನುವಂಥ ಮಾಹಿತಿ ಸ್ನೇಹಿತರೆ. ಸೊ ಇದಿಷ್ಟು ಶೈಕ್ಷಣಿಕ ಅರ್ಹತೆಗೆ ಸಂಬಂಧಿಸಿದ ಮಾಹಿತಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಪತ್ರಿಕೆ 2, ಸೊ ಪ್ರತಿಯೊಂದು ವಿಷಯಕ್ಕೂ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಈಗಾಗಲೇ ಪತ್ರಿಕೆ 1ಕ್ಕೆ ನೀವು ಹೇಗೆ ತಯಾರಿ ಮಾಡಬೇಕು, ಏನೆಲ್ಲ ವಿಷಯಗಳಿರ್ತವೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಎಷ್ಟು ಹುದ್ದೆಗಳಿದ್ದಾವೆ, ಸೊ ಹೇಗಿದೆ ಈ ಒಂದು ಪ್ರೊಸೀಜರ್ ಅಂತ ಎಲ್ಲದರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ನೆಗೆಟಿವ್ ಮಾರ್ಕ್ಸ್ ಹೇಗಿರುತ್ತೆ, ಪ್ರತಿಯೊಂದರ ಬಗ್ಗೆನೂ ನಾನು ಹಿಂದಿನ ವಿಡಿಯೋಗಳು ತಿಳಿಸ್ಕೊಡ್ತೀನಿ. ಇದಿಷ್ಟು ಸಂಪೂರ್ಣವಾಗಿ ನಿಮ್ಮ ಒಂದು ಶೈಕ್ಷಣಿಕ ಅರ್ಹತೆಗೆ ಸಂಬಂಧಪಟ್ಟಂತೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಬೇರೆ ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ ಸ್ನೇಹಿತರೆ. ನಿಮಗೆಲ್ಲರಿಗೂ ಧನ್ಯವಾದಗಳು.